ಬೈಕ್ಗೆ ಕ್ರ್ಯಾಶ್ ಗಾರ್ಡ್ ಮತ್ತೆ ಆಕ್ಸರೀಸ್ ಹಾಕ್ಸೋಕೆ ಹೋಗ್ತಾ ಇದೀನಿ. JC ರೋಡಿಗೆ ಹೋಗ್ತಾ ಇದೀನಿ. ಗಾಯ್ಸ್ ಸಡನ್ ಆಗಿ ಯಾಕೆ JC ರೋಡಿಂದ ಥ್ರಾಟಲ್ ರೈಡರ್ಸ್ಗೆ ಹೋಗ್ಬೇಕು ಅಂತ ಅನಿಸ್ತೋ ಗೊತ್ತಿಲ್ಲ. ಸೊ ಗೈಸ್ ಕಾಂಬೋದಲ್ಲಿ ಇಷ್ಟೆಲ್ಲ ಬರ್ತಿದೆ, ಕ್ರ್ಯಾಶ್ ಗಾರ್ಡ್ ಸೈಡ್ ಇಲ್ಲೆಲ್ಲ ಮತ್ತು ಇದು ಮೊಬೈಲ್ ಹೋಲ್ಡರು ಇಷ್ಟೆಲ್ಲ ಕೂಡ ಬರ್ತಿದೆ ಕಾಂಬೋದಲ್ಲಿ. ಇವಾಗೆಲ್ಲ ನೋಡಿ ಗಾಯ್ಸ್, ಫೈನಲ್ ಔಟ್ಪುಟ್ ಈ ರೀತಿ ಬರುತ್ತೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಸೊ ಗಾಯ್ಸ್, ಇವತ್ತಿನ ವ್ಲಾಗು ನಾನು ನನ್ನ ಬೈಕಿಗೆ ಕ್ರ್ಯಾಶ್ ಗಾರ್ಡ್ ಹಾಕ್ಸಕ್ಕೆ ಹೋಗ್ತೀನಿ. ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿರ್ತೀರಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಬೈಕ್ಗೆ ಕ್ರ್ಯಾಶ್ ಗಾರ್ಡ್ ಮತ್ತೆ ಆಕ್ಸರೀಸ್ ಹಾಕ್ಸಕ್ಕೆ ಹೋಗ್ತಾ ಇದೀನಿ. JC ರೋಡಿಗೆ ಹೋಗ್ತಾ ಇದೀನಿ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಸೊ ಲೆಟ್ಸ್ ಗೋ ಗೈಸ್, ಹೋಗಿ ಏನೇನು ಬೇಕಾಗುತ್ತೆ ನೋಡೋಣ. ಬೈಕಿಗೆ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ. ಮೈನರ್, ಜಾಸ್ತಿ ಅಲ್ಲ. ಒಂದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿರ್ಲಿಲ್ಲ, ಮತ್ತೆ ಎಕ್ಸ್ಟ್ರಾ ಫಾಗ್ ಲೈಟ್ಸ್ ಎಲ್ಲ ಹಾಕ್ಸಿರ್ಲಿಲ್ಲ. ಯಾಕಂತಂದ್ರೆ ರೈಡ್ ಹೋಗ್ಬೇಕಂತೆಲ್ಲ ಅನ್ಕೊಂಡಿದ್ದೀನಲ್ಲ. ಸೊ ರೈಡ್ ಹೋದಾಗೆಲ್ಲ ಬೇಕಾಗುತ್ತೆ ಅಂತ ತಿಳ್ಕೊಂಡು ನಾನು ಇವಾಗ JC ರೋಡಿಗೆ ಹೋಗ್ತಾ ಇದ್ದೀನಿ ಅದೆಲ್ಲ ಹಾಕ್ಸೋಕೆ. ಹಾಗೆ ನಾನು ಹೆಲ್ಮೆಟ್ಟಿಗೆ ನೋಡಿ ಹೆಲ್ಮೆಟ್ ಚಿನ್ನ ತರಿಸಿದ್ದೆ. ಸೊ ಈಗ ನಾನು ವ್ಲಾಗ್ ಮಾಡೋದಕ್ಕೆ ಕ್ಯಾಮ್ರಾ ಅದನ್ನು ಕೂಡ ಹಂಗೆ SP ರೋಡ್ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. SP ರೋಡಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಬೇಕು, ಹೆಲ್ಮೆಟ್ ಕ್ಯಾಮ್ರಾ ಯಾವ್ದು ಬೇಕು ಅದನ್ನು ನೋಡಿ ತಗೊಂಡು ಹಂಗೆ ಬೈಕಿಗೆ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಂಡು ಬರೋಣ. ಲೆಟ್ಸ್ ಗೋ ಗಾಯ್ಸ್. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಈಗ ಫಸ್ಟು JC ರೋಡಿಗೆ ಹೋಗಿ ನೋಡೋಣ ಯಾವ ಕಡೆ ಚೆನ್ನಾಗಿರುತ್ತೆ, ಇದು ಎಲ್ಲಿ ಚೆನ್ನಾಗಿರುತ್ತೆ ಏನು ಅಂತೆಲ್ಲ ನೋಡೋಣ. ನನ್ನ ಬೈಕ್ ಹತ್ರ ಬಂದೆ. ಫಸ್ಟು ಇವಾಗ ಹೋಗಿ ತಿಂಡಿ ತಿನ್ನೋಣ. ತಿಂಡಿ ತಿಂದ ಆದಮೇಲೆ ಹೋಗೋಣ JC ರೋಡ್ ಕಡೆಗೆ. ಏನು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಇವತ್ತು ಕೂಡ ಮಳೆ ಬರುತ್ತೆ ಪಕ್ಕ. ಗೈಸ್, ಇದು ನನ್ನ ಫಸ್ಟ್ ರೈಡ್. ಅಂದರೆ ಯಾವ ಥರ ರೈಡ್ ಅಂತ ಹೇಳ್ತೀನಿ ಅಂದರೆ, ಹೆಲ್ಮೆಟ್ಟಿಗೆ ಚಿನ್ನ ಹಾಕಿ ಮತ್ತು ಈ ಥರ ಮೊಬೈಲಲ್ಲಿ ವಿಡಿಯೋ ಮಾಡ್ತಿರೋದು ಫಸ್ಟ್ ರೈಡ್ ನಂದು. ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಏನೋ ಆರಾಮಾಗಿ ಅವಾಗ ಮುಂಚೆ ವಿಡಿಯೋ ಮಾಡ್ತೀನಿ, ಈಗ ಸ್ವಲ್ಪ ದಿನಗಳಿಗೆಲ್ಲ ವಿಡಿಯೋ ಮಾಡ್ತೀನಿ, ಹೋಗ್ತಾ ಇಲ್ಲ. ಆವಾಗ ನನಗೆ ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಅಥವಾ ಬೈಕ್ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈ ಚಿನ್ ಮೌಂಟ್ ತೊಗೊಂಡ್ಮೇಲೆ ನನಗೆ ಚೆನ್ನಾಗಿ ಯೂಸ್ ಆಗ್ತಿದೆ. ಹಾಗೆ ಈಗ ಗೋಪ್ರೋನೋ ಇಲ್ಲ ಯಾವ್ದಾದ್ರು ಬೇರೆ DJ ಯಾವ್ದಾದ್ರು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ತೊಗೊಂಡಾಗ್ಲೂ ವಿಡಿಯೋ ಮಾಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಚಿನ್ ಮೌಂಟು ಕೂಡ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಿರ್ತಾರಲ್ಲ, ಚಿನ್ ಮೌಂಟ್ ಅಮೆಝಾನಲ್ಲಿ ಲಿಂಕ್ ತೊಗೊಂಡೆ. ನಾನು ಸೇಮ್ ಅದೇ ಥರ ತೊಗೊಂಡೆ, ಚೆನ್ನಾಗಿದೆ. ಅಲ್ಲಿಗೆ ಇದು ಚಿನ್ ಮೌಂಟ್ ಎಲ್ಲ ಚೆನ್ನಾಗಿದೆ. ನಿಮಗೂ ಏನಾದರೂ ಚಿನ್ ಮೌಂಟಿಂದ ಲಿಂಕ್ ಬೇಕು ಅಥವಾ ಯಾವ್ದು ತೊಗೊಂಡ್ರೆ ಏನು ಅಂತ ಬೇಕು ಅಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಸೊ ಗೈಸ್, ಬನ್ನಿ ಇವಾಗ ಫಸ್ಟು ಟಿಫನ್ ಮಾಡೋಣ. ಟೈಮ್ ಆಗೋಗಿದೆ. ಟಿಫನ್ ಮಾಡಿ ಮತ್ತೆ ಫಸ್ಟು ಬೈಕಿಂದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿ ಮತ್ತು ಆಕ್ಸರೀಸ್ ಏನೇನು ಬೇಕು, ಒಂದು ಮೊಬೈಲ್ ಹೋಲ್ಡರು ಮತ್ತು ಒಂದು ಫಾಗ್ ಲೈಟು ಅದನ್ನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ. ಅದನ್ನು ಹಾಕ್ಸಿ ಅದಾದಮೇಲೆ ಕ್ಯಾಮ್ರಾ ತೊಗೊಳಕ್ಕೆ ಅಂತ ಹೋಗೋಣ. ಇವಾಗ ಹೋಟೆಲ್ ಹತ್ರ ಬಂದೆ, ಟಿಫನ್ ಮಾಡಿ ಮತ್ತೆ ಹೋಗೋಣ ಗೈಸ್. ಟಿಫನ್ ಮಾಡ್ತೀನಿ ಫಸ್ಟ್. ಟಿಫನ್ ಮಾಡಿಕೊಂಡು ಹೊರಟೆ. ಇವಾಗ ನನ್ನ ಬೈಕಿಗೆ ಮ್ಯಾಪ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕಿಗೆ ಮ್ಯಾಪ್ ಕನೆಕ್ಟ್ ಮಾಡ್ಬೋದು. JC ರೋಡಿಗೆ ಇದು ಮಾಡಬೇಕು, ವೈಫೈ ಆನ್ ಮಾಡಬೇಕು. ಬ್ಲೂಟೂತ್ ಅವಶ್ಯಕತೆ ಇಲ್ಲ, ವೈಫೈ ಆನ್ ಮಾಡಿದ್ರೆ ಅದು ಕನೆಕ್ಟ್ ಆಗುತ್ತೆ ಆರಾಮಾಗಿ. ನೋಡಿ ಕನೆಕ್ಟೆಡ್ ಅಂತ ಬಂತು ಇವಾಗ. ಸೊ ಈಗ ನಾವು ಇಲ್ಲಿ
ಥರ ಸೆಲೆಕ್ಟ್ ಮಾಡ್ಕೊಂಡು ನ್ಯಾವಿಗೇಷನ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಏನು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ನಾವು ಟೈಪ್ ಮಾಡಿಕೊಂಡ್ರೆ ಅದು ಶೋ ಆಗುತ್ತೆ. ಇವಾಗ JC ರೋಡಿಗೆ ಹೋಗೋದು ಬೇಡ, ಥ್ರಾಟಲ್ ರೈಡರ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದೆ. ಸೊ ನೋಡೋಣ ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಪ್ರೈಸು ಏನು ಅಂತೆಲ್ಲ ನೋಡೋಣ. ಥ್ರಾಟಲ್ ರೈಡರ್ಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಥ್ರಾಟಲ್ ರೈಡರ್ಸ್ ಅಂತ ಹೇಳಿ ನಾನು ಮಾಡಿದೆ, ಇವಾಗ ನ್ಯಾವಿಗೇಷನ್ ಸೆಟ್ ಮಾಡಿದೆ. ಸೊ ಇದರಲ್ಲಿ ಒಂದು ಏನು ಇದಪ್ಪ ಫಾಲ್ಟ್ ಅಪ್ಪ ಅಂತಂದರೆ ಇಲ್ಲಿ ಲಾಕ್ ಆಯಿತು ಅಂತಂದರೆ ಅಲ್ಲಿ ಶೋ ಆಗಲ್ಲ. ಹಂಗಾಗಿ ನಾವು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಸ್ಕ್ರೀನ್ ಟೈಮಿಂಗ್ಸ್ನ ಜಾಸ್ತಿ ಹೊತ್ತು ಇಟ್ಕೊತೀನಿ. ಸ್ಕ್ರೀನ್ ಟೈಮಿಂಗ್ಸ್ ಜಾಸ್ತಿ ಹೊತ್ತು ಇಟ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ. ಹಾಂ ನೋಡಿ ಇವಾಗ ಶೋ ಆಯಿತು. ಗಾಯ್ಸ್ ಸಡನ್ನಾಗಿ ಯಾಕೆ JC ರೋಡಿಂದ ಥ್ರಾಟಲ್ ರೈಡರ್ಸ್ಗೆ ಹೋಗ್ಬೇಕು ಅಂತ ಅನಿಸ್ತೋ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಸರ್ಚ್ ಮಾಡ್ತಾ ವಿಡಿಯೋ ನೋಡಿದೆ, ಸರ್ಚ್ ಮಾಡ್ತಾ ಇದ್ದೆ ಮ್ಯಾಪು. ಸೊ ಯಾವಾಗಲೂ ಒಂದ್ಸರಿ ವಿಡಿಯೋ ನೋಡಿದ್ದು ನೆನಪಿತ್ತಲ್ವಾ, ಒಂದ್ಸರಿ ನೋಡೋಣ, ಅಲ್ಲೂ ಹೋಗಿ ನೋಡೋಣ. ಕನ್ಫರ್ಮ್ ನಾನು ಅಲ್ಲಿಗೆ ಹೋಗಿ ಅದನ್ನೇ ಹಾಕ್ಸ್ತೀನಿ ಅಂತನೂ ಅಲ್ಲ, ನೋಡೋಣ ಫಸ್ಟು ಹೋಗಿ ಅಲ್ಲಿ ಏನು ಹೇಳ್ತಾರೆ, ಯಾವ ರೀತಿ ಇರುತ್ತೆ, ಕಮ್ಮಿ ಇರುತ್ತೋ ಜಾಸ್ತಿ ಇರುತ್ತೋ ವರ್ತ್ ಇರುತ್ತೋ ಇಲ್ವೋ, ಯಾವ ಬ್ರ್ಯಾಂಡ್ ಹಾಕ್ತಾರೆ ಏನು ಅಂತ ಎಲ್ಲದನ್ನು ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಕನ್ಫರ್ಮ್ ನಾನು ಥ್ರಾಟಲ್ ರೈಡರ್ಸ್ಗೆ ಹೋಗಿ ಹಾಕ್ಸ್ತೀನಿ ಅಂತನೂ ಇಲ್ಲ ಫಸ್ಟು, ಬಟ್ ನೋಡೋಣ ಹೋಗಿ ಅಲ್ಲಿ ಏನಾಗುತ್ತೆ ಆಮೇಲೆ ಡಿಸೈಡ್ ಮಾಡ್ತೀನಿ. ಏನು ನಿಯರ್ ಥ್ರಾಟಲ್ ರೈಡರ್ಸ್ ನಿಯರ್ ಇದ್ದೀನಿ, ಇನ್ನೊಂದು 350 ಮೀಟರ್ ಅಷ್ಟೇ ನಿಯರ್ ಬಂದೆ. ಸೊ ಗಾಯ್ಸ್ ಇವಾಗ ಬಂದೆ ಇಲ್ಲಿ ಇವ್ರ ಶೋರೂಮ್ ಹತ್ರ, ಥ್ರಾಟಲ್ ರೈಡರ್ಸ್ ಅವ್ರ ಹತ್ರ. ಸೊ ಇವಾಗ ಕ್ರ್ಯಾಶ್ ಗಾರ್ಡು ಕೇಳೋಣ ಬನ್ನಿ. ಕಾಂಬೋ ತೊಗೊಂಡಿದ್ದೀನಿ ನಾನು. ಸೊ PPF ಮತ್ತು ಕ್ರ್ಯಾಶ್ ಗಾರ್ಡ್, ಇಲ್ಲಿ ಕ್ರ್ಯಾಶ್ ಗಾರ್ಡ್ ಬರುತ್ತೆ. ನೆಕ್ಸ್ಟು ಕ್ರ್ಯಾಶ್ ಗಾರ್ಡ್ ಆದಮೇಲೆ ಇಲ್ಲಿ ಅದಾದಮೇಲೆ ಫಾಗ್ ಲೈಟ್ ಬರುತ್ತೆ. ಸೊ ಸದ್ಯಕ್ಕೆ ಇಷ್ಟು. ಅದು ಪೂರ್ತಿ ಏನೇನು ಹಾಕ್ತಿದ್ದಾರೆ ಅಂದರೆ ನನಗೂ ಕ್ಲೀನಾಗಿ ನಾನು ನೋಡಿಲ್ಲ, ಕಾಂಬೋದಲ್ಲಿ ಹಾಕ್ಸ್ತಿರೋದು. ಸೊ ಅದನ್ನು ಕ್ಲೀನಾಗಿ ಕಾಂಬೋದಲ್ಲಿ ಏನೇನು ಬರುತ್ತೆ ಎಲ್ಲ ಅದನ್ನು ನಾನು ನಿಮಗೆ ಹಾಕಾದ್ಮೇಲೆ ಫಿಟ್ಟಿಂಗ್ ಮಾಡಾದ್ಮೇಲೆ ನಾನು ನಿಮಗೆ ಶೋ ಮಾಡ್ತೀನಿ. ಪ್ರೆಸೆಂಟು PPF ಮಾಡ್ತಿದ್ದಾರೆ. ಸೊ PPF ಇಲ್ಲಿ 3 ಕಡೆ PPF. ಯಾಕಂದರೆ ಇಲ್ಲಿ ಬರೋದೇ ಜಾಸ್ತಿ ಪ್ಲಾಸ್ಟಿಕ್ ಐಟಮ್ಸ್ ಅಂದರೆ ಇದು ಅಷ್ಟೇ. ಹಿಂದೆಗಡೆ ಅಲ್ಲಿ ಹೆಂಗಿದ್ರು ಗಾರ್ಡ್ ಇರುತ್ತೆ ಇಲ್ಲಿ ಆಲ್ರೆಡಿ, ಇದು ಗಾರ್ಡ್ ಇರುತ್ತೆ. ಹಂಗಾಗಿ ಇಲ್ಲೇನು PPF ಅವಶ್ಯಕತೆ ಇಲ್ಲ. ಮೇಯ್ನ್ ಇಲ್ಲಿ, ಸೊ ಇಲ್ಲಿ ಮತ್ತು ಇಲ್ಲಿ PPF ಅವಶ್ಯಕತೆ ಇದೆ, ಹಂಗಾಗಿ ಮಾಡ್ತಿದ್ದಾರೆ. ಗೈಸ್ ಇವಾಗ ಕ್ರ್ಯಾಶ್ ಗಾರ್ಡ್ ಹಾಕೋಕ್ಕೆ ಅಂತ ತೆಗಿತಿದ್ದಾರೆ. ಕ್ರ್ಯಾಶ್ ಗಾರ್ಡ್ ಹಾಕ್ಸ್ತಾ ಇದ್ದೀವಿ ಈಗ. ನೋಡಿ ಈಗ ಇಲ್ಲಿ ನೋಡಿ ಈಗ ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಡು ಇಲ್ಲಿ ಆಲ್ರೆಡಿ PPF ಹಾಕಿದ್ದಾರೆ ನೋಡಿ. ನೀವು ಕಾಣ್ತಾ ಇದ್ರೆ ಲೈಟ್ ಬೆಳಕಿಗೆ ಯಾವ ಥರ ಶೈನ್ ಹಾಕ್ತಿದ್ದಾರೆ, ಅಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲೂ ಹಾಕಿದ್ದಾರೆ ನೋಡಿ ಯಾವ ರೀತಿ ಶೈನಿಂಗ್ ಬಂದಿದೆ. ಇಲ್ಲಿ ಹಾಕಿದ್ದಾರೆ ಮತ್ತು ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ. ಇಲ್ಲಿಗೆಲ್ಲ ಏನು ಬರೋಲ್ಲ, ಇಲ್ಲಿ ಕೂಲಿಂಗ್ ಅಷ್ಟೇ ಬರೋದಂತೆ. ಸೊ ಇಲ್ಲಿ PPF, ಇಲ್ಲಿ PPF ಮತ್ತು ಇಲ್ಲೊಂಚೂರು ಇಲ್ಲಿವರೆಗೂ ಸ್ವಲ್ಪ ಆಗ್ತಾರೆ ಅಂತ 2 ಕಡೆ. ಸೊ PPF ಅಂದರೆ ನಾನು ಬೈಕಿಂಗ್ ಮಾಡ್ಸೋಕ್ಕಾಗದೆ ಇಷ್ಟು ಪೂರ ಏನಿದಿರಲ್ಲ, ಸ್ಕ್ರ್ಯಾಚ್ ಆಗಬಾರ್ದು ಏನಾಗಬಾರ್ದು ಅಂತ ಹಾಕ್ಸಿ. ಇದೆಲ್ಲ ಸ್ಟೀಲಿಂದ ಇದೆ, ಹಂಗೇನು ಕಬ್ಬಿಣದೇ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ.
ಹಾಂ ಇಲ್ಲೇನಿತ್ತು ಇಲ್ಲೇನು ಏನಾಯ್ತಲ್ಲ ಇದು ಕ್ರಾಶ್ ಗನ್ನಿಂದ ಅದು ಹಾಕಿದ್ವಲ್ಲ ಅದ್ರದ ಹಾಂ ಅದೇ ಗೈಸ್ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಟ್ಯಾಂಕಿಗೆ ಹಾಕೋಕ್ಕೆ. ಚೆನ್ನಾಗಿದೆ, ಶೈನಿಂಗ್ ಎಲ್ಲ ಬರ್ತಿದೆ, ಚೆನ್ನಾಗಿದೆ. ಈ ಟ್ಯಾಂಕಿಂದ ಆದಮೇಲೆ ಯಾವ ರೀತಿ ಶೈನ್ ಬರುತ್ತೆ ಏನು ಬರುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಇವಾಗಲೇ ಏನೂ ಗೊತ್ತಾಗಲ್ಲ. ಮೂರು ಲೇಯರ್ ಎಲ್ಲ ಇರೋದು ಬ್ರೋ, 3 ಲೇಯರ್ಸ್. ಸೊ ಇವಾಗ ದುಮ್ಮ ಹಾಕ್ತಿರಲ್ಲ ಅದು 1 ಲೇಯರು. ಅದಾದಮೇಲೆ ಮೇಲ್ಗಡೆ 1 ಲೇಯರ್ ತೆಗಿತಾರೆ. ಮಿಡಲ್ ಲೇಯರ್ ಏನಿರುತ್ತೋ ಅದು ಮಾತ್ರ ಇದರಲ್ಲಿ ಉಳಿಯೋದು. ಆ ಟ್ಯಾಂಕ್ ಹಾಕೋದು ತುಂಬ ಟೈಮ್ ನಡೀತಾ ಇದೆ. ಓಕೆ ಗೈಸ್, ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬಂದಿದೆ ನೋಡಿ, ಈ ಥರ ಕಾಣ್ತಿದೆ ಅಣ್ಣ. ಇನ್ನು ಇದು 1 ಲೇಯರ್ ತೆಗಿತೀರಲ್ವ ಲಾಸ್ಟಿಗೆ? ಹಾಂ. ಸೊ ಅದನ್ನು ಇನ್ನೂ 1 ಲೇಯರ್ ಇದೆ ಇಲ್ಲಿ. ಇನ್ನೊಂದು ಲೇಯರಲ್ಲಿ ಅದು ತೆಗೆದ್ರೆ ಸೊ ಅವಾಗಲೇ ತೋರಿಸಿದ್ನಲ್ಲ ಇದೆಲ್ಲ ಆ ಥರ ಕಾಣುತ್ತೆ ಕಂಪ್ಲೀಟ್. ಇದೊಂದು ಲೇಯರು ಇಲ್ಲಿ ನಮ್ಮದು PPF ಉಳಿಯೋದು ಈ ಲೇಯರಲ್ಲಿ ನೋಡಿ ಗೈಸ್. ಫೈನಲ್ ಔಟ್ಪುಟ್ ಈ ರೀತಿ ಬರುತ್ತೆ. ಇಲ್ಲಿ ಮತ್ತು ಟ್ಯಾಂಕು ಮತ್ತು ಈ ಕಡೆ ಇಲ್ಲಿ. ಸೊ ಫೈನಲ್ ಔಟ್ಪುಟ್ ಈ ರೀತಿ ಬಂದಿದೆ. ಈಗ ಕ್ರ್ಯಾಶ್ ಗಾರ್ಡು, ಫಾಗ್ ಲೈಟು ಎಲ್ಲ ಹಾಕ್ಸ್ಬೇಕು ಇವಾಗ. ಕಾಂಬೋದಲ್ಲಿ ಇಷ್ಟೆಲ್ಲ ಬರ್ತಿದೆ. ಕ್ರ್ಯಾಶ್ ಗಾರ್ಡು, ಸೈಡ್ ಇಲ್ಲೆಲ್ಲ, ಮತ್ತು ಇದು ಮೊಬೈಲ್ ಹೋಲ್ಡರು ಇಷ್ಟೆಲ್ಲ ಕೂಡ ಬರ್ತಿದೆ ಕಾಂಬೋದಲ್ಲಿ. ಇವಾಗೆಲ್ಲ ಹಾಕಬೇಕು. ಇವಾಗ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟಿಗೆ ಫಾಗ್ ಲೈಟ್ ಹಾಕ್ತಾರೆ. ಫಾಗ್ ಲೈಟ್ ನೋಡಿ ಇದು ಹಾಕ್ಸ್ತೀನಿ. ಸೊ ಫಾಗ್ ಲೈಟು ಬಂದ್ಬಿಟ್ಟು ಈ ಹೆಡ್ಲೈಟ್ ಕೆಳಗಡೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಸ್ತಾ ಇದ್ದೀನಿ ಕರೆಕ್ಟಾಗಿ ಕ್ರ್ಯಾಶ್ ಗಾರ್ಡ್ ಹತ್ರ. ಸೊ ಫಾಗ್ ಲೈಟ್ ಅಲ್ಲಿಗೆ ಹಾಕ್ಸ್ತಾ ಇದ್ದೀನಿ. ಸ್ಯಾಡಲ್ ಸ್ಟೇ ಆಗಿದೆ ಮತ್ತು 2 ಕಡೆ ಸ್ಯಾಡಲ್ ಸ್ಟೇ ಆಗಿದೆ. ಬ್ರೋ ಈಗ ಕ್ರ್ಯಾಶ್ ಕಾರ್ಡ್ ಹಾಕ್ತೀರಾ? ಎಲ್ಲಿದೆ ಕ್ರ್ಯಾಶ್ ಕಾರ್ಡು? ಅದು ಗಾಯ್ಸ್ ನೋಡಿ ಎಲ್ಲ ಪೂರ್ತಿ ಬಿಚ್ಚಾಕ್ಬಿಟ್ಟಿದ್ದಾರೆ. ಫುಲ್ಲು ಫಿಟ್ಟಿಂಗ್ ಆಗೋ ತನಕ ಇದು ಹಿಂಗೆ. ಗಾಯ್ಸ್ ಇವಾಗ ಕ್ರ್ಯಾಶ್ ಗಾರ್ಡ್ ಹಾಕ್ತಿದ್ದಾರೆ. ಈ ಕಡೆ ಕ್ರ್ಯಾಶ್ ಗಾರ್ಡು ಮತ್ತು ಇವಾಗ ಮೊಬೈಲ್ ಹೋಲ್ಡರ್ ಹಾಕ್ತಿದ್ದಾರೆ ನೋಡಿ. ಟೈಮ್ ಆಲ್ರೆಡಿ 4:15 ಆಯಿತು. ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಬೇಕು. ಎಲ್ಲ ಮುಗಿಸಿ ಊಟ ಮಾಡಬೇಕು ಇವಾಗ. ಫಾಗ್ ಲೈಟಿಂದ ಹಾಕ್ಬೇಕಿನ್ನ ಫಾಗ್ ಲೈಟ್ ಇದೆ. ಎರಡನೇ ಫಿಟ್ ಮಾಡಾಯಿತು. ಇವಾಗ ಇಲ್ಲಿ ಫಾಗ್ ಲೈಟ್ ಹಾಕ್ತಿದ್ದಾರೆ. ಇದೇ ಫಾಗ್ ಲೈಟನ್ನು ಹಾಕ್ಸಿರೋದು. ಸೊ ಫಾಗ್ ಲೈಟು ರೂಲ್ಸ್ ಪ್ರಕಾರ ಏನು ಇರಬೇಕು, ಹೆಡ್ಲೈಟ್ ಕೆಳಗಡೆ ಇರಬೇಕಲ್ಲ. ಸೊ ನಾನು ಅದಕ್ಕೆ ಅಲ್ಲಿ ಫಿಕ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಈ ಕಡೆನೂ ಇಲ್ಲಿ ಆಗುತ್ತೆ, ಇಲ್ಲಿ. ಸೊ ಫೈನಲಿ ಎಲ್ಲ ಫಿಟ್ ಆಯಿತು. ಕ್ರ್ಯಾಶ್ ಗಾರ್ಡು, PPF, ಸೊ ಫಾಗ್ ಲೈಟು ಮತ್ತು ಮೊಬೈಲ್ ಹೋಲ್ಡರು, ಇದು ಸೈಡ್ ಸ್ಲೈಡರು, ನೆಕ್ಸ್ಟು ಒಂದು ಗೇರ್ ರಬ್ಬರು 2 ಕಡೆನೂ ಆಗಿದೆ. ನೋಡಿ ಗೈಸ್ ಫೈನಲಿ ಈ ರೀತಿ ಇದೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಒಂದ್ಸರಿ. ಓಕೆ ಬ್ರೋ, ಥ್ಯಾಂಕ್ ಯು, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಬ್ರೋ. ಥ್ಯಾಂಕ್ ಯು, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಬ್ರೋ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಅವರಲ್ಲಿ ಇನ್ನೊಬ್ರು PPF ಮಾಡ್ತಿದ್ರಲ್ಲ ಅವರು, ಓಕೆ ಆಚೆ ಇಲ್ಲ, ಹೋದ್ರು ಅನ್ಸುತ್ತೆ ಅವ್ರು, ಆವಾಗಲೇ ಹೋದ್ರು ಅನಿಸುತ್ತೆ. ಸೊ ಚೆನ್ನಾಗಿ ಬಂದಿದೆ ಫೈನಲಿ. PPF ಕೂಡ ಚೆನ್ನಾಗಿ ಬಂದಿದೆ. ಓಕೆ ಗಾಯ್ಸ್, ಬನ್ನಿ ಹೋಗುವ. ಈಗ SP ರೋಡಿಗೆ ಹೋಗಬೇಕು. ಊಟ ಮಾಡ್ಕೊಂಡು SP ರೋಡಿಗೆ ಹೋಗೋಣ.
ಇವಾಗ ಮುಗೀತು ಎಲ್ಲ ಹಾಕ್ಸಿದ್ದು, PPF ಮಾಡಿಸಿದ್ದು ಮತ್ತು ಕ್ರ್ಯಾಶ್ ಕಾರ್ಡ್ ಹಾಕ್ಸಿದ್ದು ಎಲ್ಲ ಮುಗೀತು. ಇವಾಗ SP ರೋಡ್ ಕಡೆ ಹೋಗ್ತಾ ಇದ್ದೀನಿ. ಸೊ SP ರೋಡ್ಗೆ ಹೋಗಿ ಅಲ್ಲಿ ಕ್ಯಾಮ್ರಾ ತೊಗೋಬೇಕು. ಕ್ಯಾಮ್ರಾ ತೊಗೊಂಡು ನೆಕ್ಸ್ಟು ಮನೆಗೆ ಹೋಗ್ಬೇಕು. ಸೊ ಹೋಗ್ತಾ ಆನ್ ದ ವೇಲಿ ಏನಾದ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಬೆಳಗ್ಗೆಯಿಂದ ಅಲ್ಲೇ ಆಯಿತು, ಅವ್ರು ಹಾಕೋದು ಎಲ್ಲ ಲೇಟ್ ಮಾಡಿದ್ರು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೋಗ್ತಾ ಆನ್ ದ ವೇಲಿ ಊಟ ಮಾಡಿಕೊಂಡು ಹೋದರೆ ಆಗುತ್ತೆ. ಇವಾಗ ಹೋಟ್ಲ್ ಹತ್ರ ಬಂದೆ, ಊಟ ಮಾಡಬೇಕು. ಹೊಟ್ಟೆ ಹಸಿದಿದೆ, ಏನೋ ಒಂಚೂರು ಊಟ ಮಾಡಿ ಮತ್ತೆ SP ರೋಡ್ ಕಡೆ ಹೋಗ್ಬೇಕು. ಇವಾಗ ಊಟ ಮಾಡಿಕೊಂಡು SP ರೋಡ್ ಕಡೆ ಹೊರಟೆ. ಮತ್ತೆ ಆಲ್ರೆಡಿ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೋ ಏನೋ ಗೊತ್ತಿಲ್ಲ, ಬಟ್ ಇವತ್ತು ತೊಗೊಳ್ಳೇಬೇಕು. ತೊಗೊಂಡು ನೆಕ್ಸ್ಟ್ ರೈಡಿಗೆಲ್ಲ ಹೆಲ್ಪ್ ಆಗುತ್ತೆ ತೊಗೊಂಡ್ರೆ. ಯಾಕಂದರೆ ಈ ಫೋನಲ್ಲಿ ಮೈಕ್ ಕೇಳಿಸಲ್ಲ, ಹಂಗಾಗಿ ಇವಾಗ ತೊಗೊಳ್ಳೇಬೇಕು ಅದನ್ನು. ಅದಕ್ಕೋಸ್ಕರ ಇನ್ನೊಂದು 1.1 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಹೋಗಿ ತೊಗೊಳ್ಳೋಣ ಬನ್ನಿ. ಗಾಯ್ಸ್, ಇಲ್ಲಿ SP ರೋಡ್ ಹತ್ರ ಬಂದಿದ್ದೆ. ಇಲ್ಲೆಲ್ಲೂ ಸಿಗಲ್ಲ ಅಂತ ನೋಡೋಣ. ಈಗ JC ರೋಡ್ ಹತ್ರ ಸಿಗುತ್ತೆ ಅಂತ ಅಂದಿದ್ದಾರೆ, ಇಲ್ಲಾಂದರೆ ಗಾಂಧಿನಗರ ಹತ್ರ ಸಿಗುತ್ತೆ ಅಂತ ಅಂದಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ, ಹೆಂಗೆ ಸಿಗುತ್ತೆ ನೋಡಿ ತೊಗೊಳ್ಳೋಣ. JC ರೋಡ್ ಹತ್ರ ಬಂದೆ ನೋಡಿ. ಬೆಳಗ್ಗೆ ಬರಬೇಕು ಅಂತ ಇತ್ತು, ಬೆಳಗ್ಗೆ ಬರೋಕ್ಕಾಗಿಲ್ಲ. ಒಟ್ಟು ಏನೋ ಬರೋಂಗೆ ಆಯಿತು. ಕಡೆಗೂ ಬರಬೇಕು ಅಂತ ಅಂದ್ಕೊಂಡಿದ್ದು. ಕೆಲವೊಂದೊಂದು ಜಾಗಕ್ಕೆ ಹಂಗೆ ಕೆಲವೊಂದೊಂದು ಸರಿ ಆಗುತ್ತೆ. ಬರಬೇಕು ಅಂತ ಅಂದ್ಕೊಂಡು ಬೇರೆ ಕಡೆ ಹೋದ್ರೂ ಅದು ಏನೇನೋ ಆಗಿ ಹೆಂಗೆಂಗೋ ಆಗಿ ಕಡೆಗೆ ಅದೇ ಜಾಗಕ್ಕೆ ಬರೋಂಗೆ ಆಗುತ್ತೆ. ಇವಾಗ JC ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಗಾಂಧಿನಗರ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಗಾಂಧಿನಗರ ಹೋಗಿ ಅಲ್ಲಿ ತಗೊಳ್ಳೋಣ. ಇಲ್ಲಿ ಕೇಳ್ಬಿಟ್ಟು ಆಮೇಲೆ ಗಾಂಧಿನಗರ ಕಡೆ ಹೋಗ್ಬೇಕು. ಇಲ್ಲೆಲ್ಲರೂ ಗಾಡಿ ಹಾಕಿ ನಡ್ಕೊಂಡು ಹೋಗ್ಬಿಡೋದೇ ಬೆಸ್ಟ್. ಸಿಗುತ್ತೆ ಇಲ್ಲಿ. ಎಲ್ಲಿ ಸಿಗುತ್ತೆ ಗುರು ಇಲ್ಲಿ? ಲೆಫ್ಟ್ ಬಂದೆ ಗುರು. ನಿಮ್ಗೆಲ್ಲರಿಗೂ ಲಿಟ್ರಲಿ ಒಂದು ವಿಷಯ ಹೇಳಲೇಬೇಕು. ನಾನಿವಾಗ ಬೆಳಗ್ಗೆ ಥ್ರಾಟಲ್ ರೈಡರ್ಸಿಗೆ ಹೋಗಿದ್ನಲ್ಲ, ಬೆಳಗ್ಗೆ JC ರೋಡಿಗೆ ಬರಬೇಕು ಅಂತ ಅಂದ್ಕೊಂಡು ಆಮೇಲೆ ಥ್ರಾಟಲ್ ರೈಡರ್ಸಿಗೆ ಹೋಗಿದ್ದು. ಸೊ ನಾನು ಫಸ್ಟಿಗೆ JC ರೋಡಿಗೆ ಬಂದಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ದುಡ್ಡು ಜಾಸ್ತಿ ಲಾಸ್ ಆಗಿಬಿಡ್ತಿತ್ತು. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಮೋರ್ ದೆನ್ ನಾನು ಹಾಕ್ಸಿರೋದಕ್ಕೂ ಇಲ್ಲೂ ಬರೀ ಒಂದು ಕ್ರ್ಯಾಶ್ ಗಾರ್ಡೇನೆ 2,000 ಡಿಫ್ರೆನ್ಸ್ ಇದೆ. ನಾನು ಥ್ರಾಟಲ್ ರೈಡರ್ಸಲ್ಲಿ ಹಾಕ್ಸಿದ್ದಕ್ಕೂ ಇಲ್ಲಿ ಹಾಕ್ಸಿದ್ದಕ್ಕೂ ಲಿಟ್ರಲಿ ನಿಜವಾಗ್ಲೂ 2,000 ಡಿಫ್ರೆನ್ಸ್ ಇದೆ. ಆ ರೇಟ್ ಏನಂತ ಏನು ಹೇಳಕ್ ಹೋಗಲ್ಲ. ಫೈನಲಿ ಇಲ್ಲಿ G2 ಪ್ರಾಡಕ್ಟ್ಸ್ ಹತ್ರನೇ ಬಂದಿದ್ದೀನಿ. ಯಾಕಂದರೆ ಅಲ್ಲೆಲ್ಲ ಕೇಳಿದೆ, ಸುಮಾರು ಕಡೆ ಕೇಳಿದೆ, ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ G2 ಪ್ರಾಡಕ್ಟ್ಸ್ ಹತ್ರ ಬಂದು ಇಲ್ಲೇನೆ ತೊಗೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ನೋಡೋಣ ಎಷ್ಟು ಹೇಳ್ತಾರೆ ಏನು ಅಂತೆಲ್ಲ. ಸೊ ಇವಾಗ ಕ್ಯಾಮ್ರಾ ತೊಗೊಂಡು ಮನೆಗೆ ಹೋಗ್ಬೇಕು. ತುಂಬ ಟಯರ್ಡ್ ಆಗೋಗಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಅದಕ್ಕೆ ತುಂಬ ಲೇಟ್ ಆಗೋದು. ಓಕೆ ಬನ್ನಿ ಹೋಗೋಣ. ಸೊ ಗೈಸ್ ಬಂದೆ, ಬನ್ನಿ ಕೇಳೋಣ ಯಾವ್ದು ಕ್ಯಾಮ್ರಾ ಇದೆ ಅಂತ. ಸೊ ಗೈಸ್ ಇವಾಗ G2 ಪ್ರಾಡಕ್ಟ್ಸ್ ಹತ್ರ ಹೋಗಿ ಬಂದೆ. ಬಟ್ ಅಲ್ಲಿ ಪ್ರೈಸು ನನಗೆ ಇದಾಗೋ ಥರ ಏನೋ ಸಿಗಲಿಲ್ಲ. ಹಾಗಾಗಿ ನೋಡಿ ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಆನ್ಲೈನಲ್ಲಿ ಚೆಕ್ ಮಾಡೋಣ. ಗೈಸ್ ಈಗ ಹೆಲ್ಮೆಟ್ ಕ್ಯಾಮ್ರಾ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ತಿಳ್ಕೊಂಡು ಇಲ್ಲಿ ನಮಗೆ ಯಾವಾಗಲೂ ಇಲ್ಲಿ ಬರೋ ಗೊತ್ತಿರೋ ಅಂಗಡಿಲೇ ನಾನು ಮೈಕ್ ತೊಗೊಂಡಿದ್ದೀನಿ. ಸೊ ಇವಾಗ ಮೈಕ್ ತೊಗೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಸರ್. ಮೈಕ್ ತೊಗೊಂಡೆ. ಸೊ ಕ್ಯಾಮ್ರಾ ಒಂದು ತೊಗೊಳಕ್ಕಾಗಲಿಲ್ಲ ಇವತ್ತು.
ಏನೇನೋ ಎಲ್ಲೆಲ್ಲೋ ಸುತ್ತಾಡಿ ಏನೇನೋ ಮಾಡಿ ಬಟ್ ಸಿಗ್ಲಿಲ್ಲ. ಕಡೆಗೆ ನನಗೆ ಬೇಕಾಗಿರೋ ಕ್ಯಾಮ್ರಾ ಸಿಗ್ಲಿಲ್ಲ. ಸೊ ಅವ್ರು ಹೇಳಿದ ಪ್ರೈಸ್ಗೆ ನನಗೆ ಇದ್ದಿದ್ದು ಬಡ್ಜೆಟಿಗೆ ಸೊ ಜಾಸ್ತಿ ಇತ್ತು ಸ್ವಲ್ಪ. ಮತ್ತೆ ಕ್ಯಾಮ್ರಾ ಅವ್ರು ಹೇಳಿದ್ದಕ್ಕೂ ಆನ್ಲೈನಿಗೂ ಸ್ವಲ್ಪ ಕಮ್ಮಿ, ಆನ್ಲೈನಲ್ಲಿ ಕಮ್ಮಿ ಇದೆ, ಬಟ್ ಅವ್ರು ಹೇಳಿದ್ದು ತುಂಬಾನೇ ಜಾಸ್ತಿ ಇತ್ತು. ಅದಕ್ಕೆ ಆನ್ಲೈನಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡು ವಾಪಸ್ಸು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಊಟ ಮಾಡಿ ಮನೆಗೆ ಹೋಗ್ಬೇಕು ಗೈಸ್. ಸೊ ಇವತ್ತು ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ಎಲ್ಲ ಸುತ್ತಾಡಿ ಎಲ್ಲ ಏನೇನೋ ಮಾಡಿ ಬೈಕಿಂದು ಎಲ್ಲ ಓಕೆ ಆಯಿತು. ಬೈಕಿಂದ ಹಾಕ್ಸಿದ್ದೆಲ್ಲ ಕೂಡ ನನಗೆ ಇಷ್ಟ ಆಯಿತು. ಬರೀ ಇವಾಗ ಕ್ಯಾಮ್ರಾ ಒಂದು ತಗೊಂಡ್ರೆ ಆಯಿತು. ಸೊ ಮನೆಗೆ ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ. ಗಾಯ್ಸ್ ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ತುಂಬ ಸುಸ್ತಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಬರೋ ಅಂಥ ಲಾಗಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.